ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಲಾರ ಜಿಲ್ಲೆಯಲ್ಲೂ ಇಂಧನದ ಕೊರತೆ ಇಲ್ಲ. ಎಂದಿನಂತೆ ಬಂಕ್ಗಳಿಲ್ಲದೆ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದ್ದಾವೆ. ಇನ್ನು ಕೋಲಾರ ಜಿಲ್ಲೆಯಲ್ಲೂ ಇಂಧನದ ಕೊರತೆ ಇಲ್ಲ. ಎಂದಿನಂತೆ ಬಂಕ್ಗಳಲ್ಲಿದೆ ಪೆಟ್ರೋಲ್ ಡೀಸೆಲ್ ಸ್ಟಾಕ್. ಎಂದಿನಂತೆ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಯಿಂದ ಕೋಲಾರ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು. ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಏರಿಕೆ ಆಗುತ್ತೆ ಅನ್ನೋ ಆತಂಕ ಶುರುವಾಗಿತ್ತು. ಈಗ ಮೋದಿ ಸಂದೇಶಕ್ಕೆ ಕೋಲಾರ ಜನರಿಂದ ಮಿಶ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತೈಲ ಬೆಲೆ ಹೆಚ್ಚಿಸದಂತೆ ಗ್ರಾಹಕರು ಕೂಡ ಮನವಿಯನ್ನ ಮಾಡಿದ್ದಾರೆ. ಒಂದು ಕಡೆ ಮಧ್ಯಪ್ರದೇಶಗಳಿಂದ ಬಹುತೇಕವಾಗಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ನಿಂದ ಬಹುತೇಕ ಸಮಸ್ಯೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಮೋದಿ ನಿನ್ನೆ ನೀಡಿರುವಂತಹ ಒಂದು ಹೇಳಿಕೆಯಿಂದಾಗಿ ಬಹುತೇಕ ಕಡೆ ಗೊಂದಲವನ್ನು ಸೃಷ್ಟಿಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಂದು ಕೋಲಾರದಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡುವಂತಹ ಒಂದು ದೃಷ್ಟಿಯಿಂದ ಬಂದಿದ್ದೇವೆ. ಕೋಲಾರದ ಮೆಹಬೂಬ್ ಪೆಟ್ರೋಲ್ ಬಂಕ್ನಲ್ಲಿ ಬಹುತೇಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಆದರೆ ಈ LPG ಗ್ಯಾಸಿಗೆ ಮಾತ್ರ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಒಂದು ಸಂಪೂರ್ಣವಾದಂತಹ ಒಂದು ಕ್ಲಿಯರೆನ್ಸ್ ಆಗಿಲ್ಲ. ಯಾಕಂದರೆ ಈಗಲೂ ಸಹ ಸಾಲುಗಟ್ಟಿ ನಿಂತಿರುವಂತಹ ಒಂದು ಆಟೋಗಳನ್ನು ನನ್ನ ಒಂದು ಪಕ್ಕದ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಬಹುತೇಕವಾಗಿ ಸಾಲುಗಟ್ಟಿ ಒಂದು ನಿಂತಿರುವಂತಹ ಒಂದು ಆಟೋಗಳು ದಿನ ಬಿಟ್ಟು ದಿನ ಬರ್ತವಂತಹ ಈ ಒಂದು LPG ಒಂದು ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿರೋದನ್ನ ನಾವು ಇಲ್ಲಿ ನೋಡ್ಬೋದಾಗ್ತದೆ. ಈಗಾಗಲೇ ಸಹ ಈ ಒಂದು ಬಂಕಲ್ಲಿ ಈಗಾಗಲೇ 84.79 ಒಂದು ಲೀಟರ್ ಒಂದು KG ಒಂದು ಗ್ಯಾಸ್ಗೆ ಒಂದು ಚಾರ್ಜ್ ಮಾಡ್ತಾ ಇದ್ದು, ಬಹುತೇಕವಾಗಿ ಈಗಾಗಲೇ ಸಹ ಎಲ್ಲ ಒಂದು ಆಟೋಗಳು ಸಹ ಇಲ್ಲಿ ಸಂಪೂರ್ಣವಾಗಿ ಗ್ಯಾಸನ್ನು ರೀಫಿಲ್ ಮಾಡ್ತಾ ಇರುವಂತಹ ಒಂದು ಸ್ಥಿತಿಯನ್ನು ನೋಡ್ಬೋದಾಗ್ತದೆ. ಅದೇ ರೀತಿಯಾಗಿ ಪೆಟ್ರೋಲ್ನಿಂದಲೂ ಸಹ ಬಹುತೇಕ ಯಾವುದೇ ರೀತಿ ಕೊರತೆ ಇಲ್ಲ. ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅನ್ನೋದು ಒಂದು ಬಂಕ್ ಒಂದು ಮಾಲೀಕರ ಒಂದು ಮಾತಾಗಿದ್ದು, ಇಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಸಹ ದಿನಕ್ಕೆ ಬೇಕಾದಷ್ಟು ಸಹ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಒಂದು ಸಪ್ಲೈ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಲೂ ಸಹ ಇಲ್ಲಿಗೆ ಒಂದು ಪೆಟ್ರೋಲ್ ತುಂಬಿದಂತಹ ಒಂದು ವಾಹನ ಒಂದು ಈ ಬಂಕ್ಗೆ ಬಂದಿರೋದನ್ನ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಆ ರೀತಿಯಾಗಿ ಯಾವುದೇ ರೀತಿ ಕೊರತೆ ಇಲ್ಲದಂತಹ ರೀತಿಯಲ್ಲಿ ಗ್ರಾಹಕರು ಸಹ ಪೆಟ್ರೋಲ್ ಮತ್ತು ಡೀಸೆಲನ್ನು ಹಾಕ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಇರುವಂತಹ ಈ ಬಂಕ್ನಲ್ಲಿ ನಾವು ನೋಡಬೇಕಾಗ್ತದೆ. ಯಾವುದೇ ರೀತಿಯಾದಂಥ ಕ್ಯೂ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಲಿ ಇದುವರೆಗೂ ಸಹ ಕೋಲಾರದ ಮೆಹಬೂಬ್ ಪೆಟ್ರೋಲ್ ಬಂಕ್ ಅಥವಾ ಕೋಲಾರದ ಬಂಕ್ಗಳಲ್ಲಿ ಕಂಡು ಬಂದಿಲ್ಲ ಅಂತ ನಾವು ಇಲ್ಲಿ ಹೇಳ್ಬೋದಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಬಹುತೇಕವಾಗಿ ಕೋಲಾರದಲ್ಲಿ ಇದುವರೆಗೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಯಾವುದೇ ರೀತಿಯಲ್ಲ. ಆದರೆ ಗ್ಯಾಸ್ ಆಟೋ ಒಂದು ಗ್ಯಾಸ್ಗಾಗಿ ಮಾತ್ರ ಸಹ ಸ್ವಲ್ಪ ಅಲ್ಪ ಮಟ್ಟಿನ ಒಂದು ಸಮಸ್ಯೆಯಲ್ಲಿ ಕಾಣ್ತಾ ಇರೋದನ್ನ ನಾವು ಇಲ್ಲಿ ಕಾಣಬಹುದಾಗ್ತದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.